ಹಬ್ಬ ಅಂತೂ ಇಂತೂ ಆ ಜುಂಜುನ್ನು ರಮ್ಮಯ್ಯನೂ ಈ ಮನೆ ಬಿಟ್ಟು ತೊಲಗಿಸ್ದೆ. ಅಯ್ಯೋ, ಇಷ್ಟು ದಿನ ನನಗೆ ಈ ಐಡಿಯಾ ಯಾಕೆ ಬರಲಿಲ್ಲ ಅಂತ. ಅವಾಗಲೇ ಈ ಐಡಿಯಾ ಬಂದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ತೊಲಗಿಸ್ಬೋದಾಗಿತ್ತು. ನನ್ನ ಗಂಡ ನನ್ನ ಮಗ ಹಾಳಾಗೋದಾದ್ರೂ ತಪ್ತಿತ್ತು. ನನ್ನ ಬುದ್ಧಿಗಿಷ್ಟು. ಹೋಗ್ಲಿ ಬಿಡು, ಈಗಲಾದ್ರೂ ಆ ಐಡಿಯಾ ಬಂತಲ್ಲ ಸದ್ಯ. ಇನ್ನು ಜಾಸ್ತಿ ತೊಂದರೆ ಆಗೋದು ನಮ್ಮ ಮನೆಗೆ ತಪ್ಪಲ್ಲ. ಈಗಲಾದ್ರೂ ಓಡಿಸಿನಲ್ಲ ಅವರಿಬ್ರು. ಇಲ್ಲೇ ಕುತ್ಕೊಂಡು ನಮ್ಮನ್ನ ಏನಿಸ್ತಿದ್ಲ ಮುದುಕಿ ಬಿಟ್ಟಿ ಕುಳ್ ತಿನ್ಕೊಂಡು. ಅವನು ನನ್ನ ಗಂಡನು ನನ್ನ ಮಗನನ್ನು ಮರಳು ಮಾಡ್ಕೊಂಡು ಬಾವ ಮಾವ ಅನ್ಕೊಂಡು ದುಡ್ಡು ಖರ್ಚು ಮಾಡಿ ಎಣ್ಣೆ ಕುಡಿಸ್ತಿದ್ದ. ಈಗ ಸರಿಯಾಗಿ ಮಾಡಿದೀನಿ. ಅತ್ತೆ ಅತ್ತೆ, ಏನು ಮಾಯ ಗಂಡನ ಜೊತೆ ಅವಳು ಗಂಡನ ಮನೆಗೆ ಹೋದ್ಲಂತೆ, ನಿಜಾನ ಅತ್ತೆ? ಹೂ ಕಣೆ, ನಿಜಾನೇ. ನೀನೆಲ್ಲಿಗೆ ಹೋಗಿದ್ದೆ? ನಾನಿಲ್ಲೇ ಒಂದ್ ಸ್ವಲ್ಪ ಸೌದಿ ತರನ ಅಂತ ಹೋಗಿದ್ದೆ. ಗ್ಯಾಸ್ ಬೇರೆ ಇಲ್ವಲ್ಲ, ಗ್ಯಾಸ್ ಖಾಲಿ ಆಯ್ತು, ಅದಕ್ಕೆ ಸೌದಿ ತರಕಂತ ಹೊಲ್ತಕ್ಕೆ ಹೋಗಿದ್ದೆ. ಹೌದಾ, ತಂದ? ಏನ್ ಮಾಡಕ್ಕಾಗುತ್ತೆ, ಗ್ಯಾಸ್ ಪ್ರಾಬ್ಲಮ್ ಆದ್ಮೇಲೆ ಸೌದೆಗೆ ಮಾಡ್ಬೇಕು. ನಮ್ದೇನ್ ಚಿಮ್ನಿ ಒಲೆ ಐತಲ್ಲ, ಅದ್ರಾಗೆ ಮಾಡು. ಗ್ಯಾಸ್ ಬರತಕ್ಕ ಏನು ಆಗಲ್ಲ, ದುಡ್ಡಾದ್ರೂ ಉಳಿಯುತ್ತೆ. ಅಲ್ಲತ್ತೆ, ಈ ಮಾಯ ಹೆಂಗ್ ಒಪ್ಕೊಂಡ್ಲು? ಅವ್ನ ಮಕ್ಕ ನೋಡಿದ್ರೆ ಆಗಲ್ಲ, ಒಳ್ಳೆ ಕೋತಿ ಮಕ್ಕ ಇದ್ದಂಗೈತೆ. ನಾನು ಅವನ ಜೊತೆ ಹೋಗಲ್ಲ ಹಂಗೆ ಹಿಂಗೆ ಅಂತಿದ್ಲು. ಹೆಂಗತ್ತೆ ಇದೆಲ್ಲನ? ಏನ್ ಮಾಡಿದ್ರಿ? ಇವಳ ಹತ್ರ ಇರೋ ಸತ್ತ ಹೇಳದ ಬೇಡ ಬೇಡ, ಆಮೇಲೆ ಇವಳು ಏನಾದ್ರೂ ಎಡವಟ್ ಮಾಡಿದ್ರೆ ಇವಳ ಹತ್ರ ಹೇಳ್ದೆ ಇರೋದೇ ಒಳ್ಳೇದು. ಅತ್ತೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನು ಇಲ್ಲ ಕಣೆ, ಅದು ಮಾಯನ್ಗೆ ಪಾಪ ಇನ್ನೇನ್ ಮಾಡೋದು, ಎಷ್ಟು ದಿನ ಅಂತ ಹೇಳಿ ಇಲ್ಲೇ ಇಟ್ಕೊಂಡು ಇವಳಿಂದ ಅವರಿಬ್ರು ಇಲ್ಲೇ ಸೇರ್ಕೊಂಡು ನಮ್ಗೆಲ್ಲ ತೊಂದರೆ ಕೊಡ್ತಾ ಇದಾರಲ್ಲ. ನನ್ನ ಮಗುಗೂ ನನ್ನ ಗಂಡಗುನು ಕುಡಿಯೋದ್ ಕಲ್ಸಿ ಎಲ್ಲ ದುಡ್ಡೆಲ್ಲ ಹಾಳು ಮಾಡ್ತಾ ಇದಾರಲ್ಲ. ಅದಕ್ಕೆ ಅವರಿಬ್ರು ಹಾಳಾಗಕ್ಕಿನ್ನ ನಾನೇನೆ ನನ್ನ ಗಂಡ ಅತ್ತೆ ಜೊತೆ ಬೇರೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅವಳೆ ಹೋಗಿದ್ದಾಳೆ. ಅದ್ರ ಬಗ್ಗೆ ನೀನೇನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಹೋಗು, ಹೋಗಿ ಏನೇನು ಮಾಡೋ ಹೋಗಿ. ಸರಿ ಅತ್ತೆ, ಆಯ್ತು. ಆದ್ರೆ ಅತ್ತೆ, ಈಗ ಹಸುಗಳನ್ನೆಲ್ಲ ಯಾರು ನೋಡ್ಕೊಂತಾರೆ? ಮಾವನೂ ಇಲ್ಲ, ಅವ್ರು ನಮ್ಮ ಯಜಮಾನ್ರು ಇಲ್ಲ, ಅವ್ರನ್ನು ಮನೆಗೆ ಸೇರ್ಸಲ್ಲ ಅಂತಿದೀಯಾ? ಹೆಂಗೆ ಅಂತ? ಅದಕ್ಕೆ ನೀನಿದೀಯಲ್ಲ, ನೀನೇ ಮಾಡ್ಕೊಂಡು ಹೋಗಿವಂತೆ ನಾಳೆಯಿಂದಾನ. ಹೋಗು ಸುಮ್ಮನೆ. ನಾನು 5 ಸೀಮೆ ಹಸುಗಳನ್ನ, ಅಯ್ಯಪ್ಪ ನನ್ನ ಕೈಲಾಗಲ್ಲ ಅತ್ತೆ, ನಾನು ನೋಡ್ಕೊಂಡು ಹೋಗಕ್ಕಾಗಲ್ಲ. ಇಲ್ಲ, ಹಾಗೇ ಆಗುತ್ತೆ. ಈ ಜಯಮ್ಮ ಮನಸ್ಸು ಮಾಡಿದ್ರೆ ಯಾವುದು ಸಾಧ್ಯ ಇಲ್ಲ ಅನ್ನೋ ಮಾತೇ ಇಲ್ಲ. ಹೋಗು ಸುಮ್ಮನೆ. ನಾಳೆದು ನಾಳೆ. ಅಮ್ಮ, ಶಿಕ್ಷಕರದೊಂದು ಕಾಟ ಎಮ್ಮೆ ಅಂತ ಬಂದ್ಬಿಡ್ತಾವೆ. ಅಮ್ಮ ಅರಿತಾ, ಹೋಗಿ ಎತ್ತನ ತಂಗುಳದ ಎತ್ತನ ಇದ್ರೆ ಯಾಕೆ ಕಳ್ಸ, ಹೋಗಿ ಎಮ್ಮೆ ಅಂತ ಬಂದೆ ವಾಲ್ಯಾವು. ಅಯ್ಯೋ ಅತ್ತೆ, ಅವ್ರ ಭಿಕ್ಷುಕರಲ್ಲ, ನನ್ನ ಗಂಡನು ಮಾವನು ಬಂದಿದ್ದಾರೆ. ನೋಡಿ ಅಲ್ಲಿ. ನೀವಾ? ನಾನು ಯಾರೋ ಭಿಕ್ಷುಕರು ಬಂದ್ರು ಅಂದ್ಕೊಂಡೆ. ಯಾಕೆ ಬಂದ್ರಿ ಇಲ್ಲಿಗೆ? ಅಮ್ಮ, ನೀನು ನಿನ್ನ ಅಳಿಯನ ಮಾತ್ರ ಕ್ಷಮಿಸಿ ಮನೆಗೆ ಕರೆಸ್ಕೊಂಡು ಮಗಳನ್ನು ಸೇರಿಸಿ ಜೊತೆಗೆ ಕಳಿಸ್ಕೊಟ್ಟಿದ್ಯಾ. ನಮ್ಮನ್ನು ಮಾತ್ರ ಯಾಕೆ ಹಿಂಗೆ? ನಾನು ಅಪ್ಪ ಏನು ತಪ್ಪು ಮಾಡಿದ್ದೀವಿ? ಅವನು ಹೇಳಿದ್ಕೆ ತಾನೆ ನಾವು ಎಣ್ಣೆ ಕುಡಿಯೋಕೆ ಹೋಗಿದ್ದು. ಅವನೇ ಕ್ಷಮಿಸಿದ್ಯಾ, ನಮ್ಮನ್ನು ಕ್ಷಮಿಸೋಕ್ಕಾಗಲ್ವ ನಿನಗೆ? ಅವನ್ನ ಯಾರು ಕ್ಷಮಿಸಿರೋದು? ಅವನು ಕ್ಷಮಿಸ್ತಾ ಇರಲಿಲ್ಲ. ಏನು ಮಾಡ್ತೀಯ ಮಾಯಾ? ನಾನು ಗಂಡನ ಮನೆಗೆ ಹೋಗ್ತೀನಿ, ನನ್ನ ಗಂಡನ ಕರ್ಸಮ್ಮ, ನಮ್ಮ ಅತ್ತೆ ನಾನು ಹೋಗ್ತೀವಿ ಮನೆ ಬಿಟ್ಟು ಅಂತಂದ್ರ, ಅದಕ್ಕೆ ಇದೇ ಒಳ್ಳೆ ಟೈಮು ಅಂತನ ತೊಲಗ್ಸೋಣ ಅವರಿಬ್ರು ಅಂತನ ತೊಲಗ್ಸಿದ್ದು ಅಷ್ಟೇನಿ. ಅವ್ನು ಮಾಡಿರೋದು ತಪ್ಪೇನಿ, ಅವನು ಕ್ಷಮಿಸಲ್ಲ. ಅವನೇನು ಇವಾಗೇನು ಮನೆಗೆ ಬಿಟ್ಕೊಂಡಿದ್ದೀನ, ಹೊರ ಕಳ್ಸಿದ್ದೀನಿ. ಅದೆಲ್ಲ ಬೇಕಾಗಿಲ್ಲ. ನೀವು 25,000 ರೂಪಾಯಿ ದುಡ್ಡ ಎಲ್ಲಾದ್ರೂ ಆಯ್ತು, ದುಡ್ಕೊಂಬಂದು ಆಮೇಲೆ ಈ ಮನೆಗೆ ಖಾಲಿಕ್ರಿ. ಅಲ್ಲಿ ತಕ ಈ ಮನೆಗೆ ನಿಮಗೆ ಜಾಗ ಇಲ್ಲ. ನಡೀರಿ. ಲೇ ಜಯ್ಯಿ, ಏನೋ ತಪ್ಪಾಗೋಯ್ತು, ಕ್ಷಮಿಸ್ಬಿಡೆ. ಈಗೇನು ನಿನಗೆ ಆಸ್ತಿ ಸಿಗ್ಬೇಕು ತಾನೆ, ತವ್ರ ಮನೆ ಆಸ್ತಿ. ನಾನು ಸಿಗಂಗೆ ಮಾಡ್ತೀನಿ. ಏನು ಯೋಚನೆ ಮಾಡಬೇಡ, ಸುಮ್ಮನಿರು. ಲಾಯರ್ನ ನಾನೇ ಭೇಟಿ ಮಾಡಿ ಒಳ್ಳೆ ಲಾಯರ್ ನಿಕ್ಕಿ ಆಸ್ತಿ ಸಿಗಂಗೆ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಾನಿದ್ದೀನಿ. ಅಪ್ಪ ಸ್ವಾಮಿ, ನಿನ್ ಕೈ ಮುಗಿತೀನಿ. ನೀನ್ ಆಸ್ತಿ ವಿಷಯ ಆಗಿ ಲಾಯರ್ ಫೈರ್ ಅಂತ ನಂತ ಹೇಳಕ್ಕೆ ಬರಬೇಡ. ನನಗೂ ನಿನ್ ನಂಬಿ ನಂಬಿ ಸಾಕಾಗೈತಿ. ಮದ್ವೆ ಆದಾಗಿಂದ, ಮದ್ವೆಗಿನ ಮುಂಚೆಲಿಂದನೂ ನೀನು ಬರೀ ಹೇಳ್ಕೊಂಬತ್ತಿರೋದೇ ಸುಳ್ಳು. ನನ್ನ ಹತ್ರ ಬುಳ್ಳೆ ಬಿಡಬೇಡ. ನಿನ್ನ ಮಾತು ನಂಬೋದು ಇಲ್ಲ ನಾನು ಇನ್ ಮೇಲೆ. ನಡಿ ನಡಿ ನಡಿ, ನೀವು ಆಚೆಗೆ ನಡೀರಿ. ಇಲ್ಲಿಗೆ ಯಾಕೆ ಬಂದ್ರಿ? ಮನೆ ಒಳಕನ ಯಾರು ನಿಮ್ಮನ್ನು ಬರಕ್ಕೆ ಹೇಳಿದ್ದು? ಆಚೆಗೆ ನಿಂತ್ಕೋಬೇಕು ನೀನು. ಹೋಗ್ರಿ ಇಬ್ರು. ಏನೋ ಇದೊಂದ್ಸಲ ಕ್ಷಮಿಸ್ಬಿಡ ಜಯ್ಯಿ. ಹೌದಮ್ಮ, ಇದೊಂದ್ಸಲ ಕ್ಷಮಿಸ್ಬಿಡು, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ನಾವು. ಕ್ಷಮಿಸಲ್ಲ ಅಂದ್ರೆ ಕ್ಷಮಿಸಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರ್ರಿ. ಹೋಗ್ತಿರೋ ಏನಿಲ್ವಾ? ನೀವು ಬರ್ಬೇಡ್ರಿ ಮನೆಗೆ. ನಿಮ್ಮಂತ ತಂದೆ ಮಗ ಇದ್ರೆಷ್ಟು ಹೋದ್ರೆಷ್ಟು? ನಿಮ್ಮಿಂದ 1 ರೂಪಾಯಿನಷ್ಟು ಆದಾಯ ಬರೋದಿರ್ಲಿ ನಷ್ಟ ನಿಮ್ಮಿಂದನ ಈ ಮನೆಗೆ. ನಡೀರಿ. ಇದೇ ಮಾತಾ ಜಯ್ಯಿ? ಕೊನೆ ಸರಿ ಕೇಳ್ತಾ ಇದ್ದೀನಿ. ಕೊನೆ ಮಾತು ಇದೆ, ಮೊದಲನೇ ಮಾತು ಇದೆ. ಮುಚ್ಕೊಂಡು ಹೋಗ್ತಾ ಇರು. ಓಹೋ,
ಆಯಿತು ಬಿಡು, ನಾನು ನೋಡ್ತೀನಿ. ಹಾಂ, ಬಾರೋ ಮಗನೇ ಹೋಗೋಣ. ಹಾಂ, ಹೆಂಗೂ ಈ ಮನೆ ನನ್ನ ಹೆಸರಿನಾಗೆ ಐತೆ. ಹಾಂ, ಈ ಮನೆ ಹಡ ಇಟ್ಟರೆ ಸಾಲ ಕೊಡ್ತಾರೆ, ಯಾರು ತಗಾದ್ರೂ ಸಾಲ ಮಾಡೋಣ ಬಾ. ಹಾಂ, ಮನೆ ಹಡ ಇಕ್ತೀನಪ್ಪ. ಬಾ, ಇನ್ನೇನು ಮಾಡೋಕ್ಕಾಗುತ್ತೆ. ನಮಗೆ ಈಗ ತಿನ್ನೋಕ್ಕೆ ಮನೆ ಕಮ್ಮಕ್ಕೆ ಎಲ್ಲ ಜಾಗ ಬೇಕಲ್ಲ, ಅದಕ್ಕೆ ಮನೆ ಹಡ ಇಕ್ಕಿ ದುಡ್ಡು ತಗೊಂಡು ಯಾವುದಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಇರೋಣ. ಹಾಂ, ಯಾವಾಗ ನಿಮ್ಮ ಅಮ್ಮಯ್ಯ ಮನೆಗೆ ಬಿಡ್ಕೊಂತಾಳೋ ಅವತ್ತು ನಾವು ವಾಪಸ್ ಬರೋಣ ಅಷ್ಟೇ. ಹಾಂ. ಅಯ್ಯೋ ದೇವ್ರಿ, ಇದೇನಿದು ನನಗೆ ಗಂಡ ಮನೆ ಹಡ ಇಕ್ತೀನಿ ಅಂತಿದ್ದಾನೆ. ಅಯ್ಯಯ್ಯೋ, ಏನಾದರೂ ಹಡ ಇಕ್ಕಿದ್ರೆ ಆಮೇಲೆ ಏನಾದರೂ ದುಡ್ಡೆಲ್ಲ ತಿಂದು ನೀರು ಕುಡಿದ್ರೆ ಈ ಮನೆ ಕಟ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ನಾವು. ಏನಿಲ್ಲ ಅಂದ್ರೂ ಈ ಮನೆ ಹಡ ಇಕ್ಕಿದ್ರೆ 1 ಲಕ್ಷ 2 ಲಕ್ಷನಾದ್ರೂ ಸಾಲ ಕೊಟ್ಟೇ ಕೊಡ್ತಾರೆ ಯಾರಾದ್ರೂ. ಅದೆಲ್ಲ ದುಡ್ಡು ತಗೊಂಡು ಎಲ್ಲಾದ್ರೂ ಮಜಾ ಉಡಾಯಿಸಿದ್ರೆ ಬೇಡ ಬೇಡ. ಅಯ್ಯೋ, ಹೋದ್ರೆ ಹೋಗ್ಲಿ, ಏನಾದರೂ ಒಂದು ಹೇಳಿ ಮನೆ ಬಿಟ್ಕೊಂಬದೆ ಒಳ್ಳೇದು ಅನ್ಸುತ್ತೆ. ನೋಡಿ ಮನೆ ಬಾ ಹಡ ಇಕ್ತಾರಂತೆ ಮಾವ. ಏನಾದರೂ ಹಡ ಇಕ್ಕಿ ದುಡ್ಡೆಲ್ಲನ ನುಂಗಿ ನೀರು ಕುಡಿದ್ರೆ ಏನು ಮಾಡ್ತೀರಾ? ಈಗ ಆಗಿರೋ ನಷ್ಟನೇ ಸಾಕು, ಸುಮ್ಮನೆ ಇನ್ನಷ್ಟು ನಷ್ಟ ಅನುಭವಿಸ್ಬೇಡ್ರಿ, ಆಮೇಲೆ ನಮ್ಗೆ ಇರಕ್ಕೆ ಮನೇನು ಇಲ್ದಂಗೆ ಆಗ್ಬಿಡುತ್ತೆ ಹಂಗೇನಾದರೂ ಆದರೆ. ಹೌದು ಕಣಿ ಹರಿತಾ, ನೀನು ಹೇಳ್ತಾ ಇರೋದು ಸರಿಯಾಗಿ ಐತೆ. ಅಪ್ಪ ನಡಿ ಮತ್ತೆ ಹೋಗೋಣ, ನಮ್ಗಿನ್ನ ಯಾಕೆ ಚಿಂತೆ. ಅವಮ್ಮ ಬಿಡ್ಕೊಂಬಿದ್ರೆ ಹೊಟ್ಟೆ ಹೊತ್ತು ನಾವು ಈ ಮನೇನ ಆಡ ಇಕ್ಬಿಟ್ಟು ದುಡ್ಡು ತಗೊಂಡು ಯಾವುದಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡು ಈ ಮಿಕ್ಕಿರೋ ದುಡ್ಡಾಗೆ ರೇಷನ್ ತಗೊಂಬಂದು ಹೆಂಗೋ ಜೀವನ ಮಾಡೋಣ. ನಡಿ, ಹೋಟ್ಲಿಂದ ತರಿಸ್ಕೊಂಡು ತಿನ್ನೋಣ. ಏನು ಜಗ್ಗು, ನಿಂತ್ಕೊಳ್ಳೋ ಹೋಗ್ಬೇಡ್ರಿ. ಏನಮ್ಮ ಬಿಡು, ಹೋಗು ಅಂತ ಹೇಳ್ದಲ್ಲ, ಮತ್ತೆ ಯಾಕೆ ಕರಿತಾ ಇದೆಯಾ? ಅಯ್ಯೋ, ನಾನು ಹೋಗು ಅಂತಂದ್ರೆ ಹೋಗ್ಬಿಡದ? ನನಗೇನು ಗಂಡನ ಮೇಲೆ ಮಗನ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡಿದ್ದೀರಾ? ಅಯ್ಯೋ, ಏನೋ ಸುಮ್ಮನೆ ಹಂಗಂದು ಏನ ಅಂತೀರಾ? ಅದಲ್ಲಿ ನಿಮ್ಮ ತಪ್ಪು ನಿಮ್ಗೆ ಅರ್ಥವಾಗಲಿ ಅಂತ ಹೇಳ್ದೆ, ಅಷ್ಟಕ್ಕೆ ಹೋಗ್ಬಿಡದ? ಏನೋ ಆಗಿದ್ದಾಗೋಯ್ತು ಬಿಡು, ಈಗ ಇನ್ನೇನು ಮಾಡೋಕ್ಕಾಗುತ್ತೆ? ಅಜ್ಜುಂಜನಿಂದ ತಾನೇ ನೀವಿಬ್ರು ತಪ್ಪು ಮಾಡಿರೋದು. ಅವನ್ನೇ ಮನೆಯಿಂದ ಆಚೆಗೆ ಹಾಕಿ ಓಡಿಸಿದ್ದೀನಿ. ಇನ್ಮೇಲೆ ಸರಿಯಾಗಿರ್ರಿ. ಎಣ್ಣೆ ಕುಡ್ದು ದುಡ್ಡ ಇದು ಕಳಿಬೇಡ್ರಿ. ನಾನು ಎಷ್ಟು ಕಷ್ಟಪಡ್ತೀನಿ, ಹೊಸ ತಂದೆ ಸಾಲ ಮಾಡಿ ಈಗ ಸಾಲ ತೀರ್ಸಿದೀನಿ. ಈಗ ನಮ್ಮ ಎಂದು ಮದುವೆ ಆಯ್ತು, ಗಂಡನ ಮನೆ ಕಳಿಸ್ತೆ. ನಾನು ಒಬ್ಳು ಹೆಣ್ಣೆನ್ಸು ಎಷ್ಟು ಕಷ್ಟಪಡೋಣ ಹೇಳು? ನೀವಿಬ್ರು ಹಿಂಗೆಲ್ಲ ಮಾಡ್ಕೊಂಬಂದ್ರೆ ಅದಕ್ಕೆ ಸಿಟ್ಟು ಬಂತು, ನಿಮ್ಮನ್ನ ಅದಕ್ಕೆ ಮನೆಯಿಂದ ಆಚೆಗೆ ಹಾಕಿದ್ದು. ಹೋಗ್ಲಿ ಬಿಡಮ್ಮ, ಇನ್ಮೇಲೆ ನಾವು ಹಂಗೆಲ್ಲ ಮಾಡಲ್ಲ. ಆಯ್ತಾಯ್ತು, ಇದೇ ಮಾತು ಇರಬೇಕು. ನೀವಿಬ್ರು ಹಸುಗಳನ್ನ ಹೊಡ್ಕೊಂಡು ಹೋಗ್ಬೇಕು, ಡೈರಿಗೆ ಹಾಲು ಕರೆದು ಹಾಲು ಹಾಕ್ಬೇಕು. ಅರ್ಜುನ್ ಸವಾಸ ಮಾಡಬೇಡ್ರಿ. ಅವನ್ನ ಫೋನ್ ಮಾಡೋದಾಗ್ಲಿ ಕರೆಸ್ಕೊಂಬೋದಾಗ್ಲಿ ತಿರ್ಗಾ ನೀವು ಹೋಗೋದಾಗ್ಲಿ ಅದೆಲ್ಲ ಏನಾದ್ರೂ ನಾನೇನೋ ನೋಡಿದ್ರೆ ತಿರ್ಗಾ ನಿಮ್ಮನ್ನ ಮನೆಗೆ ಸೇರ್ಸಲ್ಲ ಅಷ್ಟೇನೆ, ಮನೆಯಿಂದ ಆಚೆಗೆ ಹಾಕ್ತೀನಿ, ಹುಷಾರು. ಸರಿ ಆಯ್ತು ಕಣೆ ಜಯಿ, ಆಯ್ತಾಯ್ತು, ಹಂಗೆಲ್ಲ ಏನು ಮಾಡಲ್ಲ. ಹೊಟ್ಟೆ ಹಸಿತೈತಿ ಇವಾಗ, ಊಟಕ್ಕಿಕ್ಕು. ಆಯ್ತಾ, ಅಡಿಗೆ ಮಾಡವಳೆ, ಹೋಗಿ ಒಳಗೆ ಕುತ್ಕೊಂಡು ಉಣ್ಣೋಗ್ರಿ. ಆಯ್ತಾ, ಕರ್ಕೊಂಡೋಗಿ ನಿಮ್ಮ ಮಾವನು ನಿನ್ನ ಗಂಡನ್ನು ಕರ್ಕೊಂಡೋಗಿ ಉಂಬಕ್ಕಿಕ್ಕು, ಹೋಗು. ಬರ್ರಿ ಮಾವ, ಬರ್ರಿ ಊಟಕ್ಕೆ ಇಕ್ತೀನಿ, ಊಟ ಮಾಡೋರಂತೆ. ಇದೊಂದು ವಿಷಯ ನನಗೆ ಒಳ್ಳೆಯೇ ಇಲ್ವಲ್ಲ. ಅಲ್ಲ, ಪತ್ರ ಮನೆ ಒಳಗೈತೆ, ಆ ಪತ್ರ ತಗೊಂಡೋಗಿದ್ರೆ ಹೆಂಗೆ ಮನೆ ಅಡ ಇಕ್ತಾನೆ ನಿನ್ನ ಗಂಡ? ಹೌದಲ್ವಾ? ಅಯ್ಯೋ, ಇದೊಂದು ವಿಷಯ ನನಗೆ ಒಳ್ಳೆಯೇ ಇಲ್ವಲ್ಲ. ಅಂಕುನು ಸಹಿಗಿನ ಹಾಕೊಟ್ರೆ ನಡೆಯುತ್ತೇನಪ್ಪ. ಏನೋ ಇದ್ರು ಇರ್ಬೋದು, ಹೆಂಗನಾಗ್ಲಿ ಬಿಡು, ಹೋಗ್ಲಿ. ನನ್ನ ಮಗ ನನ್ನ ಗಂಡ ಅಲ್ವಾ, ಮನೆಗೆ ಬಂದ್ರು ಗೊತ್ತಾರತ್ತ. ಆ ವೇಡ ತೊಲಗಿವಲ್ಲ, ಆ ಮುದ್ಕಿನೂ ಅರ್ಜುಂಜನೂ. ಮೊದಲು ಈ ಮನೇನ ನನ್ನ ಹೆಸರು ಮಾಡಿಸ್ಕೋಬೇಕು. ನನ್ನ ಗಂಡನ ಹೆಸರಿನಾಗಿದ್ರೆ ಎಂದಿದ್ರು ಅಪಾಯನೇ ನನಗೆ. ಅದಷ್ಟು ಬೇಗ ಈ ಮನೇನ ನನ್ನ ಹೆಸರು ಮಾಡಿಸ್ಕೋಬೇಕು. ಹಂಗೇನೆ ನಮ್ಮ ಅತ್ತೆ ಆ ಮಗಳೂರಿಗೆ ಹೋದಾಳು, ಬರಲೇ ಇಲ್ವಲ್ಲ. ನಮ್ಮ ಲಲಿತನ್ನು ಕರ್ಕೊಂಡು ನಮ್ಮ ಅತ್ತೆ ಬ್ಯಾಂಕ್ನಾಗೆ 2 ಲಕ್ಷ ಇಟ್ಕೊಂಡೇವಳೆ, ಹೆಂಗಾದ್ರೂ ಮಾಡಿ ಅದನ್ನು ಕಿತ್ಕೋಬೇಕು. ಆಮೇಲೆ ಅವಳ ಮಗಳು ಏನಾದರೂ ಕಿತ್ಕೊಂಡು ತಿಂದುಬಿಟ್ರೆ ಅದಕ್ಕಿಂತ ಮೊದಲು ನಾನು ಯೋಚನೆ ಮಾಡಿ ಕಿತ್ಕೊಬಿಡ್ಬೇಕು. ಆ ಮುದ್ಕಿ ನೀವು ಈಗಲೇ ಕರೆಸ್ಕೊಂಡು ಈ ಮನೆ ನನ್ನ ಹೆಸರು ಮಾಡಿಸ್ಕೋಬೇಕು. ಎಲ್ಲನ ನನ್ನ ಇದ್ರಾಗಿರ್ಬೇಕು, ನನ್ನ ಕಂಟ್ರೋಲ್ನಾಗಿರ್ಬೇಕು ಇವರೆಲ್ಲನ. ಹಿಂಗೆಲ್ಲ ಎದುರ್ಸಕ್ಕೆ ನಾನು ಅವಕಾಶನೇ ಮಾಡ್ಕೊಡ್ಬಾರ್ದು. ನನ್ನ ಗಂಡಗಾಗಲಿ ನನ್ನ ಮಗುಗಾಗಲಿ ಸೊಸೆಗಾಗಲಿ ಯಾರಿಗೂ. ನನ್ನ ಮಗಳು ನಾನು ಇಬ್ರು ಕಂಟ್ರೋಲ್ ಮಾಡ್ಬೇಕು ಎಲ್ರು. ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇವರು. ಹಂಗೆ ಮಾಡಬೇಕು ಇರು, ಮಾಡ್ತೀನಿ. ಈ ಮನೆ ಮೊದಲು ನನ್ನ ಹೆಸರು ಮಾಡಿಸ್ಕೊಂತೀನಿ, ಆಮೇಲೆ ಹೆಂಗೆ ಆಟ ಆಡ್ತಾರೋ ನೋಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.